ಉಚಿತ ಆಂಬ್ಯುಲೆನ್ಸ್ ಸೇವೆ ಆರಂಭ. ವೃದ್ಧಾಶ್ರಮದ ಹಿರಿಯರಿಗೆ ನೆರವು, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣೆ. ಶ್ರೀ ಭಾರತಾಂಬೆ ವೃದ್ಧಾಶ್ರಮ ಹಾಗೂ ಜೈ ಭಾರತ್ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಪರಿಷತ್ತು ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆಯನ್ನ ನೀಡಲಾಯಿತು. ಅವಲಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಅವರ ಮೂಲಕ ಆಂಬ್ಯುಲೆನ್ಸ್ ಸೇವೆಯನ್ನ ಬಿಡುಗಡೆ ಮಾಡಲಾಯಿತು. ಅರುಣ್ ಹಾಗೂ ದಿನೇಶ್ ಫೌಂಡೇಶನ್ ಸೇರಿದಂತೆ ಹಲವು ಸಮಾಜಮುಖಿ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಈ ಸೇವೆಗೆ ಸಹಕಾರವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಭಾರತಾಂಬೆ ವೃದ್ಧಾಶ್ರಮದಲ್ಲಿರುವಂತಹ ಸುಮಾರು 100 ಮಂದಿ ವೃದ್ಧರಿಗೆ ತಟ್ಟೆ, ಗ್ಲಾಸ್ ಹಾಗೂ ಬಟ್ಟೆಗಳನ್ನು ವಿತರಿಸಲಾಯಿತು. ಜೊತೆಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಿಸುವ ಮೂಲಕ ಶೈಕ್ಷಣಿಕ ಸಹಾಯವನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು, ಸಮಾಜದ ದುರ್ಬಲ ವರ್ಗದವರಿಗೆ ನೆರವಾಗುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಉಚಿತ ಆಂಬ್ಯುಲೆನ್ಸ್ ಸೇವೆಯು ಅಗತ್ಯವಿರುವ ಜನರಿಗೆ ತುರ್ತು ಸಂದರ್ಭದಲ್ಲಿ ಹೆಚ್ಚಿನ ನೆರವು ನೀಡಲಿದೆ ಎಂದು ತಿಳಿಸಿದರು. ಇದೇ ವೇಳೆ ವೇದಿಕೆಯಲ್ಲಿ ಮಾತನಾಡಿದ ಜೈ ಭಾರತ್ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಪರಿಷತ್ತಿನ ರಾಜ್ಯಾಧ್ಯಕ್ಷ ಭಾನುಪ್ರಸಾದ್, ಹರಿನಾಥ್ ಬಾಬು ಅವರು ವೃದ್ಧಾಶ್ರಮ ಹಾಗೂ ಸಂಘಟನೆಯ ಸಮಾಜಮುಖಿ ಕಾರ್ಯಗಳಿಗೆ ನೀಡ್ತಾ ಇರುವಂತಹ ಸಹಾಯ ಹಸ್ತ ಶ್ಲಾಘನೀಯವಾಗಿದೆ. ಅವರ ನೆರವು ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ಉಪಯೋಗ ಆಗಲಿದೆ ಎಂದು ತಿಳಿಸಿದರು. ಸಮಾಜ ಸೇವಾ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಭಿಮಾನಿಗಳ ಬಳಗ ಜೈ ಭಾರತ್ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಪರಿಷತ್ತಿನ ಸದಸ್ಯರು, ಭಾರತಾಂಬೆ ವೃದ್ಧಾಶ್ರಮದ ಪದಾಧಿಕಾರಿಗಳು ಹಾಗೂ ಆಶ್ರಮದ ಹಿರಿಯರು, ಹರಿನಾಥ್ ಬಾಬು ಸೇರಿದಂತೆ ಸಹಕಾರ ನೀಡಿದ ಎಲ್ಲರಿಗೂ ಆಶೀರ್ವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿದರು. ಒಟ್ಟಾರೆ ಉಚಿತ ಆಂಬ್ಯುಲೆನ್ಸ್ ಸೇವೆ, ವೃದ್ಧರಿಗೆ ಅಗತ್ಯ ವಸ್ತುಗಳ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಮೂಲಕ ಕಾರ್ಯಕ್ರಮವು ಸಮಾಜಮುಖಿ ಸಂದೇಶವನ್ನು ಸಾರಿತು. ಮಂಜುನಾಥ್ ಮತ್ತು ಇತರ ಸೋಮಶೇಖರ್, ವೆಂಕಟೇಶ್ ಬಾಬು ಮತ್ತು ನಳಿನಿ ಮತ್ತು ಎಲ್ಲ ಸದಸ್ಯರಿಗೆ ನನ್ನ ಉತ್ಪೂರ್ವಕವಾದಂತಹ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮುಂದೆಗೆ ಇದು ದೊಡ್ಡ ಸಂಘಟನೆಯಾಗಿ ಬೆಳೆದು ಇಡೀ ನಮ್ಮ ಭಾರತ ದೇಶದಂತಹ ಮತ್ತು ಇಡೀ ನಮ್ಮ ಪ್ರಪಂಚದಲ್ಲಿಯೇ, ನಮ್ಮ ವಿಶ್ವದಲ್ಲಿಯೇ ಇದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಮತ್ತು ಈ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೋಬೇಕು. ಮತ್ತು ಈ ಸಂಘಟನೆಯಿಂದ ನಮ್ಮ ಯಾರು ನಿರುದ್ಯೋಗಿಗಳಿದ್ದಾರೆ ಮತ್ತು ಯಾರು ಕ್ರೀಡೆಯಲ್ಲಿ ಯಾರಿಗೆ ನಮ್ಮ ಕಡೆಯಿಂದ ಯಾರಿಗೆ ಸಹಾಯ ಬೇಕೋ ಅವ್ರಿಗೆ ಯಥೇಚ್ಛವಾಗಿ ಸಹಾಯ ದೊರೆಯಲಿ ಅಂತ ನಾನು ಆಶಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಹುಟ್ಟುಹಬ್ಬವನ್ನು ಆಚರಿಸತಕ್ಕಂತಹ ಮಂಜುನಾಥ್ ಅವರಿಗೆ ನನ್ನ ಕಡೆಯಿಂದ ವಿಶೇಷವಾದಂತಹ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.